ನೇಹಾ ಹಿರೇಮಠ್ ಹತ್ಯೆಗೆ ಮೊದಲೇ ಹಾಕಿದ್ದಂತಹ ಸ್ಕೆಚ್ ಪ್ಲಾನ್ ಮಾಡಿ ನೇಹಾ ಹತ್ಯೆ ಮಾಡಿರೋದಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಫಯಾಜ್. ಪೊಲೀಸರೆದುರು ಎಲ್ಲಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಫಯಾಜ್. ನೇಹಾ ಹತ್ಯೆಗೆ ಫಯಾಜ್ ಯಾವ ರೀತಿ ಹಾಗಾದ್ರೆ ಪ್ಲಾನ್ ಮಾಡಿದ್ದ, ಪೊಲೀಸರೆದುರು ಆತ ಕೊಟ್ಟಿರುವಂತಹ ಹೇಳಿಕೆ ಏನು? ಇವತ್ತು ಸ್ಥಳ ಮಹಜರಿಗೂ ಕೂಡ ಫಯಾಜ್ನನ್ನ ಕರೆದೊಯ್ಯಲಾಯಿತು. ಆತ ಎಲ್ಲಿ ಹೊಂಚು ಹಾಕಿ ಕೂತಿದ್ದ, ಎಷ್ಟೊತ್ತು ಕೂತಿದ್ದ, ಆತನಿಗೆ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಯಾರು ಕೊಟ್ರು, ಆತನ ಹತ್ರ ಮಾರಕಾಸ್ತ್ರ ಇತ್ತೋ ಇಲ್ವೋ, ಆ ಮಾರಕಾಸ್ತ್ರವನ್ನ ಎಲ್ಲಿಂದ ಕೊಂಡ್ಕೊಂಡು ಬಂದಿದ್ದ, ಇದೆಲ್ಲದರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡ್ತಾರೆ, ತನಿಖೆಯನ್ನ ನಡೆಸ್ತಾರೆ. ಅದರ ಸತ್ಯಾಸತ್ಯತೆ, ಆ ಸಿಚುವೇಶನ್ ಏನಾಗಿರುತ್ತಲ್ಲ, ಆ ಇನ್ಸಿಡೆಂಟ್ ಏನಾಗಿರುತ್ತಲ್ಲ, ಅದನ್ನ ರೀಕ್ರಿಯೇಟ್ ಮಾಡುವಂತಹ ಕೆಲಸ ಕೂಡ ಇಲ್ಲಿ ಆಗ್ಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹುಬ್ಬಳ್ಳಿಯಿಂದಲೇ ಲೈವ್ ಡೀಟೇಲ್ಸ್ ನೀಡ್ತಾರೆ ಪ್ರಕಾಶ್ ನೂಲ್ವಿ. ಪ್ರಕಾಶ್, ಫಯಾಜ್ ಪೊಲೀಸರೆದುರು ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ? ಸಭಾ ಫಯಾಜ್ ಹೇಗಾದರೂ ಮಾಡಿ ನೇಹಾಳನ್ನು ಮುಗಿಸಲೇಬೇಕು ಅಂತ ಸ್ಕೆಚ್ ಹಾಕಿದ್ದ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಬಯಲಾಗ್ತಿದೆ. ಇದೊಂದು ಆಕಸ್ಮಿಕ ಘಟನೆಯಲ್ಲ. ಫಯಾಜ್ 5 ದಿನಗಳ ಹಿಂದೆ ಧಾರವಾಡದಲ್ಲಿ ನೇಹಾಳನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಚಾಕು ಖರೀದಿ ಮಾಡಿದ್ದ. ಮತ್ತು ತಾನು BCA ಡ್ರಾಪ್ಔಟ್ ಆಗೋದಕ್ಕೆ ನೇಹಾಳೇ ಕಾರಣ, ನನಗೆ ಸಿಗದಿರುವಂಥ ನೇಹಾ ಮತ್ತಾರಿಗೂ ಸಿಗಬಾರ್ದು ಅನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡಿದ್ದ. ಇದೇ ಕಾರಣಕ್ಕೆ ಚಾಕು ಖರೀದಿ ಮಾಡಿದಂಥವನು 4-5 ದಿವಸಗಳ ಕಾಲ ಅವಳನ್ನ ಅಬ್ಸರ್ವ್ ಮಾಡಿದ್ದಾನೆ. ಅವಳ ಮನೆ ಬಳಿನೂ ಸುಳಿದಾಡಿದ್ದಾನೆ, ಕಾಲೇಜ್ನಲ್ಲಿನೂ ತಿರುಗಾಡಿದ್ದಾನೆ, ಕಂಟಿನ್ಯೂಯಸ್ ಆಗಿ ಅಬ್ಸರ್ವ್ ಮಾಡಿದ್ದಾನೆ. ಯಾವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಅನ್ನೋದು ಫಯಾಜ್ಗೆ ಗೊತ್ತಾಗುತ್ತೋ ಆವಾಗ ಎಕ್ಸಾಮಿನೇಷನ್ ಹಾಲ್ ಮುಂದೆನೇ ಈತ 2 ಗಂಟೆ ಕಾಲ ಕಾದು ಕುಳಿತಿದ್ದ. ಈ ಹತ್ಯೆಯನ್ನು ಮಾಡಿ ತಪ್ಪಿಸ್ಕೊಂಡು ಹೋಗಬೇಕು, ಯಾರು ಹತ್ಯೆ ಮಾಡಿದ್ದಾರೆ ಅನ್ನೋದನ್ನು ಪೊಲೀಸರಿಗೆ ಹುಡುಕಾಡೋದಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ತನ್ನ ತಾಯಿಯ ಸ್ಕೂಟಿಯನ್ನು ಕಾಲೇಜ್ ಒಳಗಡೆ ನಿಲ್ಲಿಸಿ ಅದನ್ನು ಹ್ಯಾಂಡಲ್ ಲಾಕ್ ಮಾಡಿರಲಿಲ್ಲ, ಜೊತೆಗೆ ಅದನ್ನು ರೋಡ್ ಕಡೆ ಮುಖ ಮಾಡಿ ನಿಲ್ಲಿಸಿದ್ದ. ಯಾಕಂದರೆ ಕೊಲೆ ಮಾಡಿ ಬಂದ ತಕ್ಷಣ ತತ್ಕ್ಷಣಕ್ಕೆ ಪರಾರಿ ಆಗಬೇಕು ಅನ್ನುವಂಥ ಒಂದು ಫ್ರೀ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ದ. ಅಲ್ಲದೆ ನೇಹಾ ಹೊರಗಡೆ ಬರ್ತಾ ಇದ್ದಂತೆಯೇ ಆತ ಮುಖಕ್ಕೆ ಮಾಸ್ಕ್ ಹಾಕೋತಾನೆ. ಯಾರಿಗೂ ಕೂಡ ಅವ್ರಿಗೆ ಗುರ್ತು ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಮಾಸ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಕೊಲೆ ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋ ಬರದಲ್ಲಿ ಆತನಿಗೆ ಸ್ಕೂಟಿ ಹತ್ರ ತಲುಪೋಕ್ಕಾಗೋದಿಲ್ಲ. ಹಾಗಾಗಿ ನೇರವಾಗಿ ಓಡಿ ಹೋಗಿ ಮೇನ್ ಗೇಟಿನಿಂದ ಹೋಗಿ ರೋಡ್ ಕ್ರಾಸ್ ಮಾಡಿಕೊಂಡು ಆತ ಒಂದು ರಾಜಕಾಲುವೆಯ ಅಡಿಯಲ್ಲಿ ಅಡಗಿ ಕುಳಿತಿರುವಂಥದ್ದು. ಆವಾಗ ಪೊಲೀಸರಿಗೆ ವಿಷಯ ಗೊತ್ತಾಗಿ ಪೊಲೀಸರು ನೇರವಾಗಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಒಟ್ಟಾರೆಯಾಗಿ ಇದು ಫ್ರೀ ಪ್ಲ್ಯಾನ್ ಆಗಿಯೇ ಆತ ಮಾಡಿಕೊಂಡಿರುವಂಥದ್ದು ಮತ್ತು ಕೊಲೆ ಮಾಡುವ ಉದ್ದೇಶವನ್ನು ಆತ ಇಟ್ಕೊಂಡಿದ್ದ ಅನ್ನೋಂಥದ್ದು ಪೊಲೀಸರ ತನಿಖೆ ವೇಳೆ ಸಾಬೀತಾಗ್ತಾ ಇದೆ. ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.